ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ನೀವು ಗುರು ಸಮಾನ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆಯಲ್ಲಿರುವಂತ ಈಗ ತಾನೇ ತಮ್ಮೆಲ್ಲರ ಸನ್ಮಾನಕ್ಕೆ ಪಾತ್ರರಾಗಿ ನಿಮ್ಮ ಹೃದಯವನ್ನ ಗೆದ್ದಂತ ನನ್ನ ಮಿತ್ರ ರಾಮಿಗಾರೆಡ್ಡಿಯವರೇ, ನಮ್ಮ ರಾಜಗುರು ಸುಮಾರು 35 ವರ್ಷದಿಂದ ನನಗೆ ಮಾರ್ಗದರ್ಶನವನ್ನು ನೀಡ್ತಾ ಇರ್ತಕ್ಕಂಥ ಪೂಜ್ಯ ಶ್ರೀ ದ್ವಾರಕನಾಥರವರೇ, ನಮ್ಮ ರಾಘವೇಂದ್ರ ವಿದ್ವಾನ್ ಶಿವಸರ್ ಅವರೇ, ಚಾಮುಂಡೇಶ್ವರಿ ದೇವಾಲಯದ ಪ್ರಧಾನ ಅರ್ಚಕರು ನಮ್ಮ ಹಿತೈಷಿಗಳಾದ ಶ್ರೀ ಶಶಿಶೇಖರ್ ದೀಕ್ಷಿತ್ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಡ ಜನತೆಯ ಎಲ್ಲ ವರ್ಗದ ಜನರಿಗೆ ನೆಮ್ಮದಿ, ಸುಖ, ಆರೋಗ್ಯ ಎಲ್ಲ ಕೂಡ ಸಿಗಲಿ ಅಂತ ಹೇಳಿ ಭಗವಂತ ಮುಖಾಂತರ ಪ್ರಾರ್ಥನೆ ಮಾಡ್ತಾ ಇರ್ತಾ ಎಲ್ಲ ನನ್ನ ಅರ್ಚಕ ಬಂಧುಗಳೇ, ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀವಿ, ಅರ್ಚಕಸ್ಯ ಪ್ರಭಾವೇನ ಶಿಲಾಭೂತಿ ಶೇಖರ. ಅರ್ಚಕರ ಪ್ರಭಾವದಿಂದ ಶಿಲೆಯಲ್ಲಿ ಶಂಕರ. ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ. ಆ ದೇವರಿಗೂ ಭಗವಂತನಿಗೂ ಮತ್ತು ಭಕ್ತನಿಗೂ ಮಧ್ಯೆ ಒಂದು ಕೊಂಡಿಯಾಗಿ ಅವನ ಭಾವನೆಯನ್ನ ಏನಿದೆ, ಅವನ ನೋವನ ಏನಿದೆ ಅಂತ ಹೇಳಿ ನಿಮ್ಮ ಮುಖಾಂತರ ಆ ದೇವರು ನಿಮಗೆ ಆ ಸ್ಥಾನವನ್ನು ಕೊಟ್ಟು ಆ ದೇವರನ್ನ ಮುಟ್ಟುವಂಥದ್ದು, ವರ್ಷೆ ಮಾಡುವಂಥದ್ದು, ಅವನ ಸುಖ ದುಃಖಗಳನ್ನ ದೇವರಿಗೆ ತಲುಪಿಸುವಂತ ಭಾಗ್ಯ ನಿಮ್ಗೆ ಕೊಟ್ಟನಲ್ಲ, ಇದು ನಿಮ್ಮೆಲ್ಲರ ಭಾಗ್ಯ ನಾನು ಭಾವಿಸ್ಕೊಂಡಿದ್ದೇನೆ. ಅರ್ಚಕರಿಗೆ ಜಾತಿ ಇಲ್ಲ, ಧರ್ಮಕ್ಕೆ ಬೇರೆ ಇಲ್ಲ, ಬಡವ ಶ್ರೀಮಂತ ಅನ್ನೋದು ಯಾವತ್ತೂ ಕೂಡ ವ್ಯತ್ಯಾಸ ಇಲ್ಲ. ದೇವರ ಮುಂದೆ ಎಲ್ಲರೂ ಸಮಾನರು. ಈ ಸಂದೇಶವನ್ನ ಸಾಲವರು ಪುರೋಹಿತರು ಎಷ್ಟು ಇದು ಕೂಡ ನಿಮ್ಮಲ್ಲಿರುವಂತಹ ಒಂದು ತಾಳ್ಮೆ, ಆ ಶ್ರದ್ಧೆ ಅದನ್ನು ಗಮನಿಸಿ ನೀವು ಮಾಡುವಂತ ಒಂದು ಪೂಜೆ ನೋಡಿ ಎಲ್ಲ ಭಕ್ತರು ಕೂಡ ಮೆಚ್ಚಿಕೊಂಡು ನಾನು ಇಲ್ಲಿ ಬಹಳ ಧನ್ಯನಾಗಿದ್ದೇನೆ ಅಂತ ಒಂದು ಭಾವನೆ ಆ ದೇವಸ್ಥಾನದಿಂದ ಹೊರಗಡೆ ತರಬೇಕಾದ್ರೆ ನಿಮ್ಮಲ್ಲಿರುವಂತಹ ಸಂಸ್ಕಾರ, ನಿಮ್ಮಲ್ಲಿರುವಂತಹ ಒಂದು ದೊಡ್ಡ ಸಾಂಸ್ಕೃತಿಕವಾದಂತಹ ಹಿನ್ನೆಲೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಿಮ್ಮ ಮಂತ್ರ ಒಂದೇ, ನಿಮ್ಮ ಆರತಿ ಒಂದೇ, ನಿಮ್ಮ ಗಂಟೆ ನಾದ ಒಂದೇ, ತೀರ್ಥನೂ ಒಂದೇ, ಪ್ರಸಾದನೂ ಒಂದೇ. ನಾನು ಇಲ್ಲೇ ಯಾವುದೋ ಒಂದು ಮಠಕ್ಕೆ ಹೋಗಿದ್ದೆ, ಯಾವುದೋ ಸಂದರ್ಭದಲ್ಲಿ ಅಲ್ಲಿ ಕಾರ್ಯಕ್ರಮ ಇಟ್ಟಿದ್ರು. ಅಲ್ಲಿ ಒಂದು ಬಿದಿರಿತ್ತು, ಬಿದಿರೊಂದು 130 ಸೀಟ್ ಕೊಟ್ಟು ಮಾತನ್ನ ಉಳಿಸ್ಕೊಂಡಿದೀವೋ ಇಲ್ಲೋ ಹೇಳಿ. ಆಯ್ತು, ಈಗ ಬಿಜೆಪಿ ಫ್ರೆಂಡ್ಸ್ ಇಲ್ಲಿ ಬಹಳ ಗೌರವ, ಬಿಜೆಪಿ ಅವ್ರ ಮೇಲೆ, ಪ್ರೈಮ್ ಮಿನಿಸ್ಟರ್ ಮೇಲೆ ಇದ್ದಾರೆ. ನಿಮ್ಮ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರಲ್ಲ, ಹಾಕಿದಾರ? ಜನಧನ್ ಅಕೌಂಟ್ ಅಂತ ಹೇಳಿದಾರ? ನಿಮ್ಮ ಆದಾಯನ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಿದ್ರ? ಬರೀ ಮಾತು. ನಾವೇನಾದ್ರು ಮಾತು ಕೊಟ್ಟಿದ್ರೆ ಆ ಮಾತನ್ನ ಉಳಿಸ್ಕೊಳ್ಳುವಂತ ಕೆಲಸ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ. ಯುವಕರು ವಿದ್ಯಾಭ್ಯಾಸ ಇರ್ಬೋದು, ಮಕ್ಕಳು ವಿದ್ಯಾಭ್ಯಾಸ ಇರ್ಬೋದು, ಉದ್ಯೋಗದ ವಿಚಾರ ಇರ್ಬೋದು. ಇವತ್ತು ನಾನು ಬಂದ ತಕ್ಷಣ ಅಟ್ಲೀಸ್ಟ್ ಒಂದು ಪ್ರೈವೇಟ್ ಉದ್ಯೋಗಕ್ಕೋಸ್ಕರನೇ ಮಕ್ಕಳಿಗೆ ಪ್ರೈವೇಟ್ ಎಕ್ಸ್ಚೇಂಜ್ ಮಾಡಬೇಕು ಅಂತ ತೀರ್ಮಾನ ಮಾಡಿ, ಖಾಸಗಿಯವರು ಯಾರೇ ಮಾಡಿದ್ರು ಕೂಡ ಸರ್ಕಾರದ ಮುಖಾಂತರ ಅವರು ಪಿಕಪ್, ನಾವು ಮಧ್ಯೆ ಇಂಟರ್ಫಿಯರ್ ಆಗಬೇಕು. ನೀವು ಭಕ್ತಗೂ ಭಗವಂತನಿಗೂ ನಿಮ್ದು ಹೆಂಗೆ ಇರ್ತೀರೋ ಹಂಗೆ ಬರೀ ನಮ್ಮ ಸರ್ಕಾರ ಮಧ್ಯೆ ಅಷ್ಟೇ ಅದಕ್ಕೆ ಮಾಡಬೇಕು, ಇಲ್ಲಿ ಜನರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ಬೆಂಗಳೂರು ನಗರ ಜನಸಂಖ್ಯೆ 1,40,00,000 ಇದ್ದಾರೆ.
ಅದರಲ್ಲಿ 50 ಲಕ್ಷ ಹೊರಗಡೆ ರಾಜ್ಯದಿಂದ ಬಂದವರು ಕೆಲಸ ಮಾಡ್ತಾರೆ. ಇವತ್ತು ಕರೆಂಟು 200 ಯೂನಿಟ್ ವರೆಗೂ ಕೊಡ್ತಾ ಇದ್ವಿ. 10 ಕೋಟಿ 10,000 ಕೋಟಿ ರೂಪಾಯಿ ಖರ್ಚಾಗ್ತದೆ. ರೈತರಿಗೆ ಫ್ರೀ ಕರೆಂಟ್ ಕೊಡ್ತಾ ಇದ್ವಿ, 20,000 ಕೋಟಿ ರೂಪಾಯಿ ಖರ್ಚಾಗ್ತದೆ. ಗೃಹಲಕ್ಷ್ಮಿ ನಿಮ್ಮ ಮನೆ ಯಜಮಾನರಿಗೆಲ್ಲ, ನಿಮ್ಮ ಮನೆ ಹೆಂಗಸರಿಗೆಲ್ಲ ಇವತ್ತು 2,000 ರೂಪಾಯಿ ಕೊಡ್ತಾ ಇದ್ವಿ. ಎಲ್ಲ ಸುಮಾರು 1,21,00,000 ಹೆಣ್ಣು ಮಕ್ಕಳಿಗೆ ನಮ್ಮ ಮನೆ ಯಜಮಾನರಿಗೆ ಕೊಡ್ತಾ ಇದ್ವಿ. ಯಾರಿಗೆ ಅನುಕೂಲ ಆಗ್ತಾ ಇದೆ? ಈಗೆಲ್ಲ ದೇವಸ್ಥಾನಗಳಿಗೆ, ಪ್ರಯಾಣಕ್ಕೆ, ವ್ಯವಹಾರಕ್ಕೆ ಎಲ್ಲ ಹೆಣ್ಮಕ್ಳು ರಾಮಲಿಂಗಾರೆಡ್ಡಿಯವರ ಇಲಾಖೆಯಿಂದ, ಹಿಂದಿನ ಇಲಾಖೆಯಿಂದ ನಾವು ಫ್ರೀಯಾಗಿ ಬಸ್ ಟ್ರಾವೆಲ್ ಮಾಡ್ತಾ ಇದ್ದೀವಿ. 10 kg ಕೊಡ್ತಾ ಇದ್ರು. ಇದನ್ನ ಬಿಜೆಪಿ ದಳ ಸರ್ಕಾರ ಇತ್ತಲ್ಲ, ನಾನು ಟೀಕೆ ಮಾಡ್ತಾ ಇಲ್ಲ. ಇಂಥದ್ದು ಯಾವ್ದಾದ್ರು ಒಂದು ಸಾಕ್ಷಿ ಗುಡ್ಡೆನ ಹೇಳುವುದಷ್ಟು ಶಕ್ತಿ ಇದೆಯಾ ಅವ್ರಿಗೆ? ನಾನು ಅದಕ್ಕೆ ಹೇಳಿದ್ದು, ದೇವರು ವರನೂ ಕೊಡುದಿಲ್ಲ, ಶಾಪ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಂತ ಅವಕಾಶ ಏನ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಅಂತ ನಾನು ಅನೇಕ ಸಂದರ್ಭದಲ್ಲಿ ನಾನು ಮಾತಾಡ್ತೇನೆ. ಹಂಗೆ ಅವಕಾಶ ಇದೆ. ಈಗ ರಾಮಲಿಂಗರಿಗೆ ಅವಕಾಶ ಸಿಕ್ತಪ್ಪ, ನಿಮ್ ಇಲಾಖೆ ಮಾಡಬೇಕು ಅಂತ. ನಿಮ್ ಹೃದಯ ಹೆಂಗಿದ್ರು? ಗಾಂಧೀಜಿ ಒಂದ್ ಕಡೆ ಒಂದು ಮಾತು ಹೇಳಿದ್ರು, ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್. ಅಂದ್ರೆ ನೀನು ನಿನ್ನನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ನಿನ್ನ ತಲೆ ಉಪಯೋಗಿಸೋ, ಮಿದ್ಲು ಉಪಯೋಗಿಸೋ. ನೀನು ಬೇರೆಯವ್ರನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ಹೃದಯ ಉಪಯೋಗಿಸೋ ಅಂತ. ಹಂಗೆ ಇವತ್ತು ನೀವೆಲ್ಲ ಅವರ ಹೃದಯವನ್ನ, ಅವರು ನಿಮ್ಮ ಹೃದಯವನ್ನ ಗೆದ್ದಿದ್ದಾರೆ. ಹಂಗೆ ಏನಾದ್ರು ಸಹಾಯ ಮಾಡುತ್ತಾನೆ ಸುಮ್ಮನೆ ನೀವೇನು ಹೇಳ್ತೀರಾ? ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಯ್ತು, ಇದೆ ಅನ್ನಿ ಸ್ವಲ್ಪ. ಹಂಗೆ ನೀವು ದೇವರ ಸೇವಕರು, ನಿಮ್ಗೊಂದು ದೊಡ್ಡ ಭಾಗ್ಯ ಸಿಕ್ಕಿದೆ. ಆ ಕೆಲಸ ಇವತ್ತು ನೀವೆಲ್ಲ ಸೇರಿ ಮಾಡಿಕೊಂಡು ಬಂದಿದ್ದೀರಿ. ಸೊ ನಾವು ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೀವಿ. ಅದರಲ್ಲೇ ನನಗೆ ಅನುಮಾನ ಏನಿಲ್ಲ. ನಾವೇನು ಜನರಿಗೆ ಎಷ್ಟು ಕಷ್ಟ ಇದೆಯೋ, ಎಷ್ಟು ಸುಖ ಇದೆಯೋ, ದುಡ್ಡು ಏನೇನು ಮಾಡಿದ್ವಿ ನಾವು ಹೆಚ್ಚು ಕಮ್ಮಿ ಕರೆಂಟ್ ಬಿಲ್ಲು ನಿಮ್ಗೆ ಕಟ್ ಮಾಡಿದೀವಾ? 200 ಯೂನಿಟ್ ವರೆಗೂ ಬರ್ತಾ ಇದೀವಿಲ್ಲೋ? 1 ತಿಂಗಳು ಹೆಚ್ಚು ಕಮ್ಮಿ ಹೆಣ್ಮಕ್ಳಿಗೂ ಬರ್ತಾ ಇದೀವಿಲ್ವೋ? ಅದರಿಂದ ನಿಮ್ಗೆ ಎಷ್ಟು ರೂಪಾಯಿ ಆಗ್ತಾ ಇದೆ? ಬೆಲೆ ಎಲ್ಲ ಗಗನ ಕೊಂಡೋಯ್ತು. ಆಯ್ತೀರ ಸ್ವಲ್ಪ ಬೆಲೆ ಎಲ್ಲ ಗಗನ ಕೊಂಡೋಯ್ತು, ಆದಾಯ ಪಾತಾಡ್ಕೊಂಡಿತ್ತು. ಪೆಟ್ರೋಲ್, ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗೋಯ್ತು. ಇದನ್ನೆಲ್ಲ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಅದರಿಂದ ಇವತ್ತು ದೇವರ ಶಕ್ತಿ ಈಗ ಧಾರ್ಮಿಕವಾಗಿ ದೇವರು ಈಗ ಧಾರ್ಮಿಕ ದತ್ತಿ ಇಲಾಖೆ ಇದೆ, ಮೈನಾರಿಟಿ ಡೆವಲಪ್ಮೆಂಟ್ಗೂ ಇದೆ, ಮುಸಲ್ಮಾನ್ ಬಾಂಧವರು ಕೂಡ ಅವ್ರದೇ ಅರ್ಜಿ, ಬೇರೆ ಬೇರೆ ಮೈನಾರಿಟಿ ಇಲಾಖೆ ಇದೆ. ಅವ್ರದೆಲ್ಲ ಅರ್ಜಿ ಹಾಕೊಂಡು ಏನು ಇರ್ಲಿಲ್ಲ, ಯಾವ ಇಲಾಖೆ, ಯಾವ ದೇವರು ಏನು ಅಂತ ಅವ್ರ ಧರ್ಮ ಅವರು ಆಯ್ಕೆ ಮಾಡ್ತಾರೆ. ಕೆಲವರು ಹಿಂದೂಯಿಂದ ಕ್ರಿಶ್ಚಿಯನ್ ಹೋಗ್ತಾರೆ, ಕ್ರಿಶ್ಚಿಯನ್ ಇದಕ್ಕೆ ಹೋಗ್ತಾರೆ, ಎಲ್ಲ ಬೇರೆ ಬೇರೆ ಇವರು ಇದ್ದಾರೆ. ಅದು ಅವರ ಬಿಟ್ಟದ ವಿಚಾರ. ನಾವು ಯಾರನ್ನು ಬಲವಂತ ಮಾಡಬಹುದು, ಧರ್ಮ ಅವರ ನಂಬಿಕೆ ಮೇಲೆ ಹೋಗ್ತದೆ. ನಾನು ಹಿಂದೆ ಒಂದು ಮಾತು ಹೇಳಿದ್ದೀನಿ, ಧರ್ಮ ಯಾವುದಾದ್ರೂ ತತ್ವ ಒಂದೇ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದ್ರೂ ಭಕ್ತಿ ಒಂದೇ, ಕರ್ಮ